ಎಲ್ಲ ಚೆನ್ನಾಗಿದೆ. ಸಂತೋಷ ಎರಡು ಮೂರು ಹಾಡು ಪ್ರಸಿದ್ಧ ಹಾಡಲೇಬೇಕಾಗತ್ತೆ. ಕನ್ನಡಕ್ಕೆ ಅವರು ಕೊಟ್ಟಂತ ಒಂದು ಪ್ರಾಶಸ್ತ್ಯ, ಕನ್ನಡಕ್ಕೆ ಕೊಟ್ಟಂತ ಅವರು ಒಂದು ಹಸಿರಾಗುವೆ ಬರಲಿಗೆ ತಂಪಾಗಿ ಕಡಲಾಗುವೆ ಅಲ್ಲಿ ಅಲೆಯಾಗುವೆ ಎಲ್ಲರ ಕಡುಪಾಪವ ಬೈಯದೆ ಕೊಂಡೊಯ್ಯುವ ತಾಯೊಡಲೆ ನಿನಗೆ ಶರಣು ನೆಲೆಯೋಗಿ ನೋಡುವಾಗ ಬೆವರಲ್ಲಿಯೂ ಅವನ ಫಲದಲ್ಲಿಯೂ ಹಿಡಿಸದಿರು ಈ ಹೆಸರ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ತೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸೀತಾಫಲೈ ನಾರಿ ಪನಸೋಕು ಮೆಲ್ಲಗೆ ಇಂಥ ಕಂದನ ಪ್ರೆಸ್ ಕ್ಲಬ್ನ ಮ್ಯೂಸಿಕಲ್ ನೈಟ್ ಎಂದಿನಂತೆ ಯಾವುದೇ ಹಬ್ಬ ಬರಲಿ, ಮಳೆ ಬರಲಿ, ಏನೇ ಇರಲಿ, ಚಳಿ ಇರಲಿ ಮುಂದುವರಿಯುತ್ತಿದೆ ಅನ್ನೋದನ್ನು ನೀವೆಲ್ಲ ಸಾಬೀತು ಮಾಡಿದ್ದೀರಿ. ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ಸೇರಿಕೊಂಡು ಈ ಥರದೊಂದು ಮ್ಯೂಸಿಕಲ್ ನೈಟನ್ನು ಪ್ರತಿ ವಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸಹಕಾರದೊಂದಿಗೆ ಪ್ರತಿ ವಾರಕ್ಕೂ ಅದು ಕೃಷ್ಣಪ್ರಸಾದ್ ಅವರು ಈವೆಂಟ್ಸ್ ತಂಡದ ನಾಯಕ ಕೃಷ್ಣಪ್ರಸಾದ್ ಅವರು ನಡೀತಾ ಇದೆ. ಇದರ ಒಂದು ಯಶಸ್ಸಿಗೆ ಕಾರಣರಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ನಾನು ಪ್ರೆಸ್ ಕ್ಲಬ್ನ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ತೆಗೆದುಕೊಡ್ತದ್ರು. ಹೆಜ್ಜೆ ಪೂಜೆ ಮತ್ತು ಇನ್ನೊಂದು ಮೂವಿ ಸೇಮ್ ಆರ್ತಿ ಅವ್ರದ್ದು ಅಲ್ಲ ಸರ್, ರಂಗನಾಯಕಿ ಆರ್ತಿ ಅವ್ರ. ಅದಾದ ನಂತರ ನಾವು ಕನ್ನಡದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳನ್ನು ನಿರ್ದೇಶನ ಮಾಡಿದಂಥದ್ದನ್ನು ನೋಡಿದಂಥದ್ದು ಓಂ ಸಾಯಿ ಪ್ರಕಾಶ್ ಕಣಗಾಲ್ ಅವರ ನಂತರ ಹೇಳ್ತಾ ಹೋಯಿತು. ಒಂದು ರೀತಿ ಹಾಸ್ಯಭರಿತ ಚಿತ್ರಗಳ ಮೂಲಕ ಶುರುವಾದಂತಹ ಸಾಯಿ ಪ್ರಕಾಶ್ ಅವರ ಒಂದು ನಿರ್ದೇಶನ ನಂತರ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತು. ಎಸ್ಪೆಷಲಿ ಬಾಬಾವ್ರನ್ನ, ಸತ್ಸಾಯಿಬಾಬಾವ್ರನ್ನ ನನ್ನ ಹೃದಯದಲ್ಲಿ ಗುಡಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಗುರು ವಿಷ್ಣು, ಗುರು ದೇವೋ ಭವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಕಥೆ ಬರೆಯೋದರಲ್ಲಿ ಕಲಿಬೇಕು, ಸಂಭಾಷಣೆ ಬರೆಯೋದಲ್ಲಿ ಕಲಿಬೇಕು, ಹಾಡುಗಳು ಬರೆಯೋದಲ್ಲಿ ಕಲಿಬೇಕು, ನಿರ್ದೇಶನ ಕಲಿಬೇಕು, ಫೋಟೋಗ್ರಫಿ ಆಗ್ಬೋದು, ಎಲ್ಲ ಫಿಲಿಂ ಬೈ ಪುಟ್ಟಣ್ಣ ಕಣಗಾಲ್ ಅಂತ. BA ಪಂದಲ್ ಅವರಿದ್ದಾರೆ, BS ರಂಗ ಅವರಿದ್ದಾರೆ. ಸಿದ್ದರಾಮಯ್ಯ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೋದು ಅಂತ ಅಂದ್ಕೊಂಡು ಅಜ್ಜಿ ಬಿಸಿಲಲ್ಲಿ ಕಷ್ಟಪಟ್ಟು 10 ಮೈಲು ನಡ್ಕೊಂಡೋಗಿ ಆ ಗುರುಗಳ ದರ್ಶನ ಮಾಡಿದ್ದಾರೆ. ಹೇಳ್ತಾರೆ, ನನ್ನ ಮೊಮ್ಮಗ ಈ ಥರ ಬೆಲ್ಲ ಜಾಸ್ತಿ ತಿಂತ ಇದ್ದಾನೆ. ಮನ್ಮಥರಾಜನ ಸಿನಿಮಾದಲ್ಲಿ ಕಾಶಿನಾಥ್, ಓಂಬೇರೆ,
ಉಮೇಶ್ ಜಗ್ಗೇಶ್ 3 ಜನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಮೊಹಮ್ಮದ್ ರಾಜ. ಸಂಪಿಗೆ ಥಿಯೇಟರ್ನಲ್ಲಿ ಯುದ್ಧಕಾಂಡ ನೋಡಿದ್ದೀನಿ ನಾನು. ಅದರಲ್ಲಿ ಡಿಸ್ಕೋ ಶಾಂತಿ ಶಶಿಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ವಿಲನ್ ಪಾತ್ರ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಾಮುಂಡೇಶ್ವರಲ್ಲಿ ಏಟಿಂಗ್ ಹೋಗುವಾಗ ಅದೇ ಹುಡುಗ ಕಾರ್ನಲ್ಲಿ ಸಿಗರೇಟ್ ಸಿಗ್ತಾ ಇದ್ದಾನೆ. ನಾನೇ ಅವ್ರ ಹತ್ರ ಹೋಗಿದ್ದೀನಿ. ನಾನು ನಿಮ್ಮ ಸಿನಿಮಾ ನೋಡಿದ್ದೀನಪ್ಪ, ಯುದ್ಧಕಾಂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ತುಂಬ ಖುಷಿ ಪಟ್ಟಿದ್ದಾನೆ. ಪೊಲೀಸ್ ಇಂಥದ್ದಲ್ಲಿ ನಾಯಕನಾಗಿ ಪರಿಚಯ ಮಾಡಿದ್ದೀನಿ ನಾನು. ದೇವರಾಜ್ ಸಂಪೂರ್ಣವಾಗಿ ಆ ಕಾಲದಲ್ಲಿ ಖಳನಾಯಕ ಪಾತ್ರ ಮಾಡ್ತಾ ಇದ್ದಾರೆ. ಅವನ ಪೊಲೀಸ್ ಇಂತಿ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಪಾತ್ರ ನಾನು ಉಪಯೋಗಿಸ್ಕೊಂಡಿದ್ದೀನಿ. ವಿನಯ್ ಪ್ರಸಾದ್ ಅವರು ಅನ್ನೋ ಡಬ್ಬಿಂಗ್ ಹೇಳಿ ಬಂದಿದ್ದಾರೆ. ಎಲ್ಲ ಲಂಚನಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರುವಾಗ ಯಾಕೋ ಅವ್ರು ನೋಡಿದ್ರೆ ಒಳ್ಳೆ ಕಲಾವಿದ ಅಂತ ಅನ್ನಿಸ್ತು. ದೇವರಾಜ್ ಹಿಂದಿ ಕ್ಯಾರೆಕ್ಟರ್ ವಿನಯ್ ಪ್ರಸಾದ್ ಕೈಯಲ್ಲಿ ಮಾಡಿಸಿದ್ದೆ. ನೆಕ್ಸ್ಟ್ ಶಶಿಕುಮಾರ್ನ ಒಂದು 10-15 ಸಿನಿಮಾ ನಾಯಕನಾಗಿ ಮುಂದೆ ತಂದಿದ್ದೀನಿ ನಾನು. ದೇವರಾಜ ಅವರ ಖಳನಾಯಕರಾದ್ರೂ ಗೃಹ ಪ್ರವೇಶ, ಹೆತ್ತಕರ್ಲು ಅದೆಲ್ಲ ನಾಯಕ ನಟನಾಗಿ ಮುಂದೆ ತಗೊಂಡು ಪ್ರಯತ್ನ ಮಾಡಿದ್ದೀನಿ. ವಿನಯ್ ಪ್ರಸಾದ್ ಅವರು ಅವ್ರನ್ನಷ್ಟೇ ನಾಯಕಿಯಾಗಿ ಆಮೇಲೆ ತಗೊಂಡಿದ್ದೀನಿ ನಾನು. ಯಾರ್ಯಾರಲ್ಲಿ ಏನೇನು ಟ್ಯಾಲೆಂಟ್ ಅಂತ ಗೊತ್ತಿಲ್ಲ. ನಾನು ನೋಡಿ ನನಗೆ ಇಷ್ಟವಾದ ಕಲಾವಿದನೆಲ್ಲನೂ ನಾನು ಒಂದು ಸಿನಿಮಾದಲ್ಲಿ ತಗೊಂಡು ನಾನು ಸಕ್ಸಸ್ ಪಡೆದಿದ್ದೀನಿ. ಹೊಸದಾಗಿ ಏನು ಸೃಷ್ಟಿ ಮಾಡಲಿಲ್ಲ ಅಂದ್ರೂ ಇರೋರನ್ನ ಇಟ್ಕೊಂಡು ಅದ್ಭುತವಾದ ಸಿನಿಮಾಗಳು ಮಾಡಿದ್ದೀನಿ ನಾನು. ಕೇವಲ ನಟ ನಟಿಯರು ಮಾತ್ರ ಸಿನಿಮಾ ಸಕ್ಸಸ್ಗೆ ಕಾರಣಭೂತರಾಗಿಲ್ಲ. ಈ 24 ಕ್ರಾಫ್ಟ್ಸ್ ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ನಾವು, ಅದರಲ್ಲಿ ಮುಖ್ಯವಾದ ಪಾತ್ರ ಸಂಗೀತ. ಸಿನಿಮಾ ಆ ಕಾಲದಲ್ಲಿ ಒಂದು ಈ ಕಾಲದಲ್ಲಿ ಒಂದು ಹಾಡು ವೈರಲ್ ಆದರೆ ಏನೇನೋ ನಾವು ಹೇಳ್ಕೊಡ್ತೀವಿ ನಾವು. ಬಟ್ ಆ ಕಾಲದಲ್ಲಿ ಕ್ಯಾಸೆಟ್ ಬಿಡುಗಡೆ ಆದರೆ ದಟ್ ಇಸ್ ವೆಲ್ಕಮ್. ಅದೊಂದು ಇನ್ವಿಟೇಷನ್ ಟು ಫಿಲಿಮ್. ಹಾಡುಗಳು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿರುತ್ತೆ ಅಂತ ನಂಬೋರು ಆ ಕಾಲದಲ್ಲಿ. ಅದಕ್ಕೆ ರವಿಚಂದ್ರನ್ ಅವರು, ಹಂಸಲೇಖ ಅವರ ಕಾರಣ. ಅವ್ರಿಗೆ ಮಾಡಿದ ಪ್ರತಿ ಸಿನಿಮಾನು ಆ ಕಾಲದಲ್ಲಿ ಸಕ್ಸಸ್ ಆಯಿತು. ವಿಷ್ಣುವರ್ಧನ್ ಹಾಡುಗಳಾಗ್ಬೋದು, ಅಣ್ಣವ್ರ ಹಾಡುಗಳಾಗ್ಬೋದು, ಎಲ್ಲವೂ. ನಮ್ಮ ಸಿನಿಮಾ ಮೇಲೆ ಬರಬೇಕಂದ್ರೆ ಸೌಂಡ್ ಮಾಡೋದು ಸಿನಿಮಾ ಮ್ಯೂಸಿಕ್ ಮಾತ್ರ. ಇವತ್ತು ನಮ್ಮವರು ಹಾಡ್ತಾ ಇದ್ರೆ ನಮ್ಗೆ ಆ ಕಾಲೆಲ್ಲ ಜ್ಞಾಪಕ ಬರ್ತಾ ಇದೆ. ಒಂದೊಂದು ಹಾಡು ನಾವು ಮ್ಯೂಸಿಕ್ ಡೈರೆಕ್ಟ್ ಕೈನಲ್ಲಿ ತಗೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹಾಡು ಉಪೇಂದ್ರ ಕುಮಾರ್ ಅವರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಸ್ಕಾರ ಅನ್ನೋ ಪದ ನಾನು ಫಸ್ಟ್ ಉಪಯೋಗಿಸಿದೆ. ನನ್ನಲ್ಲಿ ವಿನಯ ವಿಧೇಯತೆ ಇದೆ, ಡಿಸಿಪ್ಲಿನ್ ಇದೆ, ಇನ್ನೊಬ್ಬನ್ನ ಉಳಿಸುವಂಥ ಪೇಷನ್ಸ್ ನನ್ನ ಹತ್ರ ಇದೆ. ಇಲ್ಲಾಂದರೆ ನಾನು ಬರೋ ಕಾಲಕ್ಕೆ ರವಿಚಂದ್ರನ್ ಅವರು ದೊಡ್ಡ ಹೀರೋ, ದೊಡ್ಡ ಸಂಸ್ಥೆ ಅವರು. ಅಂಥವ್ರ ಜೊತೆಯಲ್ಲಿ ನಾನು ನಿರ್ದೇಶನ ಮಾಡಬೇಕಂದ್ರೆ ಕೇವಲ ಟ್ಯಾಲೆಂಟ್ನಿಂದ ನಾವು ಫಸ್ಟ್ ಗೆಲ್ಲಕ್ಕಾಗಲ್ಲ. ನಮ್ಮ ವರ್ತನೆಯಿಂದ ಫಸ್ಟ್ ಗೆಲ್ಲಬೇಕು. ಆಮೇಲೆ ಸೆಟ್ಟಲ್ಲಿ ಯಾವ ರೀತಿ ನಾವು ಶಾರ್ಟ್ ಇಡ್ತೀವಿ, ಯಾವ ರೀತಿ ನಾವು ಅವ್ರು ಎಕ್ಸ್ಪ್ಲೈನ್ ಮಾಡ್ತೀವಿ, ಅಲ್ಲಿ ನಾವು ಗೆಲ್ಲಬೇಕು. ಅಂಬರೀಷ್ ಅವರಾಗ್ಬೋದು, ರವಿಚಂದ್ರನ್ ಆಗ್ಬೋದು, ಸುದೀಪ್ ಅವರಾಗ್ಬೋದು, ಕಾಶಿನಾಥ್ ಮೋರ್ ಇಂಟೆಲೆಕ್ಚುವಲ್ ಡೈರೆಕ್ಟರ್. ಅಂಥವ್ನು ಗೆಲ್ಲಬೇಕಂದ್ರೆ ತುಂಬ ಕಷ್ಟ ಆಗಿರೋದು. ಆದರೂ ನಾನು ನನ್ನ ಬಿಹೇವಿಯರ್ನಿಂದ, ಫಸ್ಟ್ ಡಿಸಿಪ್ಲೈನ್ನಿಂದ, ಪಂಚುವಾಲಿಟಿನಿಂದ ಇವರೆಲ್ಲನೂ ನಾನು ಗೆದ್ಕೊಂಡು ಬಂದಿದ್ದೀನಿ. ನಾನು ಆ ಸಂಸ್ಕಾರ ಒಂದು ಮನುಷ್ಯನಿಗೆ ತುಂಬ ಮುಖ್ಯ. ಸಿನಿಮಾ ರಂಗದಲ್ಲಿ ಯಾವ ರೀತಿ ನಾನು 105 ಸಿನಿಮಾ ಮಾಡಿದನೋ, 115,000 ರಕ್ತದಾನ ಮಾಡಿದನೋ, ಸತ್ಸಾಯಿಬಾಬಾವ್ರನ್ನ ಅದೇ ರೀತಿ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಇಷ್ಟಪಡೋದು ದೊಡ್ಡದಲ್ಲ, ಯಾಕಂದರೆ ಭಗವಂತನೆಲ್ಲ ಇಷ್ಟಪಡ್ತಾರೆ. ಭಗವಂತ ನಮ್ಮನ್ನು ಇಷ್ಟಪಡೋದು
ನಮ್ಮ ಅದೃಷ್ಟ ಅದು. ನಮ್ಮ ಗೃಹ ಪ್ರವೇಶಕ್ಕೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅವಾಗ ಬಂಗಾರಪ್ಪ ಅವರು CM ಆಗಿದ್ದಾರೆ. ಶಿವರಾಜ್ ಕುಮಾರಪ್ಪ, ರಾಘವೇಂದ್ರ ರಾಜ್ಕುಮಾರ್, ಬಂಗಾರಪ್ಪ ಅವರ ಶ್ರೀಮತಿ, ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಎಲ್ಲ ಬಂದರು. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಬಂದಿಲ್ಲ ಅವತ್ತು. ಸಂಜೆ ನಮ್ಮ ಮನೆಯಲ್ಲಿ ಸಾಯಿ ಭಜನೆ ನಡೀತಾ ಇದೆ. ಒಂದು 6:30, 6:45 ಸಮಯಕ್ಕೆ ಒಂದು ಕಾರ್ಡಿಸ ಕಾರ್ ಬಂದು ನಿಂತು ನೋಡಿದ್ರೆ ಅಣ್ಣವರು ಪಾರ್ಥಮ್ಮರು ಇಳ್ತಾ ಇದ್ದಾರೆ. ಓಡ್ಕೊಂಡು ಹೋಗಿ ಅವ್ರ ಪಾದ ನಮಸ್ಕಾರ ಮಾಡಿದ್ದೇನೆ. ಅವ್ರ ಹೆಗಲ ಮೇಲೆ ಕೈ ಹಾಕಿ, ಏನಪ್ಪ ಬೇಜಾರು ಮಾಡ್ಕೊಂಡಿದ್ಯಾ, ನಾನು ಬರಲಿಲ್ಲ ಅಂತ ಬೈಕೊಂಡಿದ್ಯಾ ಅಂತ. ನೋವಿರುತ್ತಲ್ಲ ಅವನೇನು ಬರಲಿಲ್ಲ ಅಂತ ಹೋಗಿ ದರ್ಶನಕ್ಕೆ ಕೂತ್ಕೊಂಡಿದ್ವಿ. ಸೀದಾ ಸ್ವಾಮಿ ರಾಜ್ಕುಮಾರ್ ಹತ್ರ ಬಂದು ನನ್ನ ನೋಡ್ಬಿಟ್ಟು ಹೇಳಿದ್ದಾರೆ, 10 ವರ್ಷದ ಹಿಂದೆ ಮಣಿಪಾಲ್ನಲ್ಲಿ ರಾಜ್ಕುಮಾರ್ ಅಂತ ಅದೇ ಸನ್ನಿವೇಶ ಸ್ವಾಮಿ ಪುನಃ ರಿಪೀಟ್ ಮಾಡಿದ್ದಾರೆ. ನೋಡಿ, ದೊಡ್ಡವರ ಸಂಸ್ಕಾರ, ದೊಡ್ಡವರ ಪ್ರೀತಿ ಯಾವ ರೀತಿ ಅಂತ ಸ್ವಾಮಿ ಭಕ್ತರಾಗಿ ನಾನು ಒಂದು ಸನ್ನಿವೇಶ ಹೇಳ್ತೀನಿ. ನಾನು ಆತಂಕ ಸಿನಿಮಾ ಮಾಡುವಾಗ ಸಿವಿಲ್ ಸೇರ್ಸ್ ಅವರು ಸೀರಿಯಸ್ ಆಗಿದ್ದಾರೆ. ಜನ್ಮಾಗ ಅನಂತನಾಗ ಅವ್ರು ನೋಡಿದ್ರೆ ಇವರು ಭಕ್ತರಾಗ್ತಾರ, ಇನ್ನೊಬ್ಬರು ಗುರುಗಳು ಇಷ್ಟಪಡ್ತಾರಂತ ಅನ್ನೋಂಥ ಪರ್ಸನಾಲಿಟಿ ಅನಂತನಾಗ ಅವ್ರದ್ದು. ಶೆಡ್ಯೂಲ್ ಬ್ರೇಕ್ ಆಯಿತು. ಅನಂತನಾಗ ಅವ್ರು ಫೋನ್ ಮಾಡಿದ್ದಾರೆ, ಸಿವಿಲ್ ಸೇರ್ಸ್ ಅವ್ರಿಗೆ ಮೈ ಹುಷಾರಿಲ್ಲ, ಸೀರಿಯಸ್ ಆಗಿದೆ, ಶೆಡ್ಯೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾನು ಅನಂತನಾಗ ಅವ್ರ ಮನೆಗೆ ಹೋಗಿದ್ದೀನಿ. ಅನಂತವರೇ, ಸ್ವಾಮಿ ಇಲ್ಲೇ ಇದ್ದಾರೆ, ನಾವು ಸ್ವಾಮಿನ ಕೇಳ್ಕೊಳ್ಳೋಣ ಅಂದರು. ಹೌದಾ ಅಂತ ಜೊತೆಗೆ ಬಂದಿದ್ದಾರೆ ಅನಂತನಾಗ್ ಅವರು. ನಾವು ಹೋಗಿ ದರ್ಶನ ಕೂತ್ಕೊಂಡಿದ್ವಿ. ಸೀದಾ ಸ್ವಾಮಿ ಬಂದ್ಬಿಟ್ಟು ವಿಭೂತಿ ಕೊಟ್ಟು, ಹೋಗಿ ಹಾಸ್ಪಿಟ್ಲು ಒಂದು ವಿಭೂತಿ ಕೊಡಿ ಅಂತ ಹೇಳಿದ್ದಾರೆ. ಅನಂತನಾಗ್ ಅವರು ಶಾಕ್ ಆಗಿದ್ದಾರೆ. ಅನಂತನಾಗ್ ಅವರು ನಾವು ಸೀದಾ ಹಾಸ್ಪಿಟ್ಲ್ ಬಂದಿದ್ದೀವಿ. ಎಂಟ್ರ್ ಆಗ್ತಾ ಇರುವಾಗ ಹಾಸ್ಪಿಟ್ಲ್ ಚೀಫ್ ಹೇಳಿದ್ದಾರೆ, ಅರವಿಂದ್ ಯಾರು ಇದ್ದಾರೆ ಅವರು. ಕೋಟಿಗಳ ಆಸ್ತಿ ಇದ್ರೂ ಇಲ್ಲದೆ ಹೋದ್ರೂ ಇದು ನನಗೆ ಶ್ರೀರಾಮ ರಕ್ಷಣೆ ನಾನು ಭಾವಿಸಿದ್ದೀನಿ. ನಾನು ಸ್ವಾಮಿ ಆಶೀರ್ವಾದ ಪಡೆದಿದ್ದು ನಾನು. ಆಮೇಲೆ ಆ ಸಿನಿಮಾ ಹೀರೋ ಜೊತೆಯಲ್ಲಿ, ಒಬ್ಬೊಬ್ಬ ನಿರ್ಮಾಪಕ ಜೊತೆಯಲ್ಲಿ ಒಂದೊಂದು ಅನುಭವ ಇರುತ್ತೆ. ಒಂದೊಂದು ಸಿನಿಮಾನಲ್ಲಿ ಒಂದೊಂದು ಇರುತ್ತೆ. ಅದರಿಂದ ನನ್ನ ಆಧ್ಯಾತ್ಮಿಕವಾದಂಥ ಸಂಪದ, ಸ್ವಾಮಿ ಆಶೀರ್ವಾದ, ಶಿಡಿ ಬಾಬಾ ಆಶೀರ್ವಾದ. ನಾನು ನಟ ಅಲ್ಲ, ಕೇವಲ ನಿರ್ದೇಶನ ಮಾತ್ರ. ಸಾಯಿಬಾಬಾ ಸಿನಿಮಾ ಮಾಡುವಾಗ ದೊಡ್ಡ ನಟರು ಯಾರಾದರೂ ಸಾಯಿಬಾಬಾ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ, ಮುಖ್ಯವಾದ ರಾಜ್ಕುಮಾರ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಆಸೆ ಪಡ್ತಿದ್ದೇನೆ. ಅವಾಗ ಅವಕಾಶ ಸಿಕ್ಕಲಿಲ್ಲ, ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ದೀನಿ. ನಾನು ಏನು ಮಾಡಬೇಕಂತ ಆಗದೆ ಹುಬ್ಳಿನಿಂದ ಒಂದು 20 ಜನ ಬಂದು ನಮ್ಮ ಮನೆಯಲ್ಲಿ ಭಜನೆ ಮಾಡ್ತಾ ಹೇಳಿದ್ದಾರೆ. ಶಿಡಿ ಬಾಬಾ ಕನ್ಸಲ್ ಬಂದು ಹೇಳಿದ್ದಾರೆ, ನನ್ನ ಪಾತ್ರ ಸಾಯಿ ಪ್ರಕಾಶ್ ಮಾಡಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ ಮೇಲೆ ಆ ಸಿನಿಮಾದಲ್ಲಿ ಆ ಪಾತ್ರ ನಾನು ಮಾಡಿದ್ದೀನಿ, ಬಾಬಾ ಪಾತ್ರ. ಅದು ಕೇವಲ ನಾನು ಪೂಜಿಸಿ ಆರಾಧಿಸೋ ಬಾಬಾ ಅವರ ಪಾತ್ರ ನಾನು ಮಾಡೋದು ಈ ಜನ್ಮದಲ್ಲಿ ಜನ್ಮಕ್ಕೂ ಅದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ನಾನು ಮುತ್ತಿನಂಥ ಮನುಷ್ಯ ಮಾಡುವಾಗ ಟೈಗರ್ ಪ್ರಭಾಕರ್ ಡ್ಯೂಪ್ ಆಗಿ ಒಬ್ಬರಿಗೆ ಕೆಲಸ ಮಾಡಿದ್ದಾರೆ. ಆಗ ಅವ್ರು ಊಟ ಮಾಡುವಾಗ ಅವರ ಆಶೀರ್ವಾದ ಮಾಡ್ತಾರೆ. ಸಾಯಿ ಪ್ರಕಾಶ್ ಆ ಟೀಮಲ್ಲಿ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಆರೋಗ್ಯವಾಗಿ ಆನಂದವಾಗಿದೆ ಅಂದರೆ ಅವರೇ ಕಾರಣ ಅಂತ. ಇವಾಗ ಏನು ಮಿಸ್ ಆಗಿದೀವಿ ಅನ್ನೋದು ಕೇಳಿಗೆ ಒಂದೇ ಒಂದು ನಿಮಿಷದಲ್ಲಿ ನಾನು ಹೇಳ್ಬಿಡ್ತೀನಿ. ಇವಾಗ ಯಾರಿಗೂ ಯಾರ ಮೇಲೆ ಕಮಿಟ್ಮೆಂಟ್ ಇಲ್ಲ, ಯಾರು ಒಬ್ಬನೊಬ್ಬರು ನಂಬೋರಿಲ್ಲ. ಅವರೇ ಕಥೆ ಬರೀತಾರೆ, ಅವರೇ ಸಂಭಾಷಣೆ ಬರೀತಾರೆ, ಅವರೇ ಸಂಗೀತ ನಿರ್ದೇಶನ ಮಾಡ್ತಾರೆ, ಅವರೇ ಎಡಿಟಿಂಗ್ ಮಾಡ್ತಾರೆ, ಅವರೇ ಫೋಟೋಗ್ರಫಿ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಬರೀ ಟೀಮ್ ಅನ್ನೋದು ಎಲ್ಲಿದೆ ಇವಾಗ? ಟೀಮ್ ಇಲ್ಲ ಇವಾಗ. ನಿರ್ಮಾಪಕರು ಅಷ್ಟೇ. ಒಂದು ಸಣ್ಣ ಕಾಯಿಲೆ ಬಂದರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂತ ಡಿಸ್ಕಸ್ ಮಾಡ್ತೀವಿ ನಾವು. 50-60 ವರ್ಷದ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡೋದ್ರು. ಈಗಿನ ಚಿತ್ರರಂಗದ ಗುಣಮಟ್ಟ ಹೇಗಿದೆ ಇವೆಲ್ಲವನ್ನು ನಮಗೆ ಪರಿಚಯ ಮಾಡಿಸಿದ್ರು. ಹಾಗೆ ಹೊಸ ತಲೆಮಾರು, ಹಾಗೆ ಇವತ್ತು ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಅವರಿಗೆ ಒಂದು ನಮ್ಮ ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದರು, ನಿರ್ಮಾಪಕ ಅನ್ನದಾತ ಅಂತ. ನಮ್ಮ ದೃಷ್ಟಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಬಂದ್ಬಿಡೋದು ಇಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರು, ನಿರ್ಮಾಪಕ ನಿಜಕ್ಕೂ ಅನ್ನದಾತ ಅಂತ.
ಸಾಯಿ ಪ್ರಕಾಶ್ ಅವರಿಗೆ ನಿಜವಾಗಿಯೂ ಕೂಡ ಸಲ್ಲಬೇಕಾದಂತಹ ಒಂದು ಗೌರವ ಅಧಿಕೃತ ಸಂಸ್ಥೆಗಳಲ್ಲಿ ಸಿಕ್ಕಿಲ್ಲ, ವಿಶೇಷವಾಗಿ ಅಧಿಕೃತ ಸಂಸ್ಥೆಗಳ ಸರ್ಕಾರ. ಖಂಡಿತ, ಯಾಕೆಂದ್ರೆ ಹಲವಾರು ಮಂದಿ ಇವತ್ತು ಚಲನಚಿತ್ರದಲ್ಲಿ ಸ್ಟಾರ್ಗಳಾಗಿ ಬೆಳಗಿರೋದು ಮಾಲಾಶ್ರೀ ಇರ್ಬೋದು, ಶಶಿಕುಮಾರ್ ಇರ್ಬೋದು, ಸೀತಾರ ಇರ್ಬೋದು, ಹಾಗೆ ಶ್ರುತಿ ಇರ್ಬೋದು, ಹಲವಾರು ಮಂದಿ. ದೇವರಾಜ್ ಅವರು ಅವರೇ ಹೇಳ್ತಿದ್ರು ಆಗಲೇ, ದೇವರಾಜ್ ಅವ್ರನ್ನ ನಾವು ನೆಗೆಟಿವ್ ರೋಲ್ಗಳಲ್ಲಿ ನೋಡ್ತಿದ್ದೋ, ಅವ್ರನ್ನ ಮಾಲಾಶ್ರೀ ಅವ್ರ ಅಣ್ಣನಾಗಿ ಮಾಡಿ ಸಂಬೋಧಿಸ್ತೀವಿ. ಒಳ್ಳೆಯದಾಗಿರ್ಬೇಕು. ನಗರ